ಖಾಸಗಿ ಜಾಗಗಳಲ್ಲಿನ ಮರಗಳ ಸರ್ವೆ ಕಾರ್ಯಕ್ಕೆ ಮುಂದಾಗಿರುವ ಅರಣ್ಯ ಇಲಾಖೆ ಕ್ರಮವನ್ನು ವಿರೋಧಿಸಿ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅರಣ್ಯ ಇಲಾಖೆ ಮತ್ತು ಸರ್ಕಾರದ ನೀತಿಗಳನ್ನು ಖಂಡಿಸಿದ ಪ್ರತಿಭಟನಾಕಾರರು ಅರಣ್ಯ ಭವನದ ಎದುರು ತೀವ್ರ ಪ್ರತಿಭಟನೆ ನಡೆಸಿದರು. ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳು ಇಲ್ಲದ ಕಾರಣ ಕಚೇರಿಗೆ ಬೀಗ ಹಾಕುವ ಎಚ್ಚರಿಕೆಯನ್ನು ನೀಡಿದರು. ಪ್ರತಿಭಟನಾಕಾರರ ಒತ್ತಡಕ್ಕೆ ಮಣಿದು ಕೊನೆಗೆ ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಬಂದು ಮನವಿ ಆಲಿಸಬೇಕಾಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಳಪ, ಎಂಎಲ್ಸಿ ಸುಜಾ ಕುಶಲಪ್ಪ, ಅಪ್ಪಚ್ಚು ರಂಜನ್ ಮತ್ತಿತರರ ನೇತೃತ್ವದಲ್ಲಿ ಭಾರೀ ಸಂಖ್ಯೆ ಕಾರ್ಯಕರ್ತರು ಅರಣ್ಯ ಭವನದ ಪ್ರವೇಶ ದ್ವಾರದಿಂದ ಒಳ ಪ್ರವೇಶಿಸಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದರು. ಯಾರಿಂದ ಹೋರಾಟ? ಹೋರಾಟ ಎಲ್ಲಿಯ ತನಕ ಹೋರಾಟ? ಯಾರಿಂದ ಹೋರಾಟ? ಬಿಜೆಪಿಯಿಂದ ಹೋರಾಟ. ಎತ್ತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಹೋರಾಟ ಏತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಜೈ ಜೈ ಬಿಜೆಪಿ, 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 ಜೈ ಜೈ ಬಿಜೆಪಿ. ಬಳಿಕ ಅರಣ್ಯ ಭವನದ ಎದುರು ಘೋಷಣೆಗಳನ್ನು ಪುನರಾವರ್ತಿಸಿದರು. ಈ ವೇಳೆ ಡಿಎಫ್ಒ ಮತ್ತಿತರ ಹಿರಿಯ ಅಧಿಕಾರಿಗಳು ಬೆಂಗಳೂರಿಗೆ ತೆರಳಿರುವ ಮಾಹಿತಿ ಅರಿತ ಮುಖಂಡರು ಕೆಂಡಮಂಡಲರಾದರು. ಕಳೆದ 2 ವಾರಗಳಿಂದಲೇ ಪ್ರತಿಭಟನೆ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿದ್ದರೂ ಅಧಿಕಾರಿಗಳು ತಮ್ಮ ಬೇಡಿಕೆಗೆ ಉತ್ತರಿಸಲಾಗದೆ ತಲೆಮರೆಸಿಕೊಂಡಿದ್ದಾರೆ ಎಂದು ಆಕ್ರೋಶಗೊಂಡರು. ಮೇಲಾಧಿಕಾರಿಗಳು ಬಾರದಿದ್ದರೆ ಕಚೇರಿಗೆ ಬೀಗ ಹಾಕುವುದಾಗಿ ಪೊಲೀಸರ ಗಮನಕ್ಕೆ ತಂದ ಮುಖಂಡರು, ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಹೋರಾಟ ನಾವು ಮಾಡುತ್ತೇವೆ ಎಂದು ಹೇಳಿದರು. ಈ ವೇಳೆ ಡಿಸಿಎಫ್ ಅಥವಾ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದ ಪ್ರತಿಭಟನಾಕಾರರು ಧರಣಿ ಕುಳಿತು ಘೋಷಣೆ ಕೂಗಿದ್ದರು. ಪ್ರತಿಭಟನೆಯ ಉದ್ದೇಶ ಮತ್ತು ಮುಂದಿನ ಹೋರಾಟಗಳ ಬಗ್ಗೆ ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಎಂಎಲ್ಸಿ ಸುಜಾ ಕುಶಲಪ್ಪ, ಮಾಜಿ ಎಂಎಲ್ಸಿ ಎಚ್ಸಿ ಮೇದಪ್ಪ ಮತ್ತಿತರರು ಮಾತನಾಡಿದರು. ವಿಡ್ರಾ ಮಾಡಿಕೊಳ್ತೇವೆ ಕಂಡೀಷನ್ ನಾವು ಹಾಕಿದ್ದೇವೆ. ಆದ್ರೂ ಕೂಡ ಇವತ್ತು ವಿಡ್ರಾ ಮಾಡಿದ್ರು ಕೂಡ ಅದನ್ನ ಕೂಡ ಪಟ್ಟೆ ಕೊಡದಂತ ಪರಿಸ್ಥಿತಿ ತಾವೆಲ್ಲ ಕೂಡ ನೋಡಿದ್ರಿ. ಅದ್ರ ಜೊತೆಗೆ ಇವತ್ತು ಸಂತಳ್ಳಿ, ಬೆಟ್ಟದಳ್ಳಿ, ಗರ್ವಲೆ, ಸೂರ್ಲಬ್ಬಿ, ಅದರ ಜೊತೆಗೆ ಸಂಪಾಜ ಏರಿಯಾಗಳಲ್ಲಿ ಕೂಡ ತಾವು ನೋಡುವುದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಫಾರೆಸ್ಟ್ ಏನ್ ನೀತಿ ಇದೆ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಸರ್ಕಾರದಲ್ಲಿ ಅವರೇನು 25 ವರ್ಷದಿಂದ ಎಸ್ಸಿ ಜನಾಂಗದವರು ಒತ್ತುವರಿ ಮಾಡ್ಕೊಂಡಿದ್ರೆ, ಬಾಕಿ ಒಂದು 25 ವರ್ಷದಿಂದ ಒತ್ತುವರಿ ಮಾಡ್ಕೊಂಡು ಮನೆ ಮಾಡಿದ್ರೆ ಅವರಿಗೂ ಕೂಡ ಫಾರೆಸ್ಟ್ ವ್ಯಾಕ್ಟ್ ಅಲ್ಲಿ ಪಟ್ಟೆಯನ್ನು ಕೊಡಬೇಕು ಅಂತ ಕಾನೂನು ಇದೆ. ಅದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಅದ್ರ ಜೊತೆಗೆ ತಮಗೆಲ್ಲ ಹೋಗಿದೆ, ನಮ್ಮ ಹಳ್ಳಿಯಲ್ಲಿ ಎಲ್ಲ ಹಳ್ಳಿಯಲ್ಲೂ ಕೂಡ ದೇವಸ್ಥಾನಗಳಿವೆ. ಆ ದೇವಸ್ಥಾನಗಳಲ್ಲಿ ಈ ನಮ್ಮ ಕಾಡು ಕುರಿಗಳ ಕೊಂಬು 106 ವರ್ಷದಿಂದ ಇದೆ. ಆ ಕಾಡು ಕುರಿಗಳ ಕೊಂಬನ್ನು ಕೂಡ ವಾಪಸ್ ಕೊಡಬೇಕು, ಇಲ್ಲಂದ್ರೆ ಅವರ ಮೇಲೆ ಕೇಸನ್ನ ಹಾಕ್ತೇವೆ ಅಂತ ಕಾಯ್ದೆಯನ್ನ ಪಾಸ್ ಮಾಡೋದಕ್ಕೆ. ಕಾಡು ಪ್ರಾಣಿಗಳ ಕೊಂಬು ಯಾಕೆಂತಂದ್ರೆ ಬಹಳ ಹಿಂದಿನ ಕಾಲದಲ್ಲಿ ತರತರದ ಪೂರ್ವರ ಕಾಲದಲ್ಲಿ, ಯಾಕೆಂತಂದ್ರೆ ನಾವು ಬೇಟೆಯಾಡಿ ಕೊಡುವಂತ ಕೊಂಬನ್ನು ತರೋದಲ್ಲ, ಅದು ವಯಸ್ಸಾಗಿ ಬೋಳಿಯಾಗಿ ಆ ಕಂಬ ವಯಸ್ಸಾದ್ಮೇಲೆ ನೆಲಕ್ಕೆ ಬೀಳುವಂತ ಜಿಂಕೆ ಕೊಂಬು ಇರ್ಬೋದು, ಕಾಟಿಯ ಕೊಂಬು ಇರ್ಬೋದು, ಆ ಬೀಳುವಂತ ಬಿದ್ದ ಆ ಕೊಂಬನ್ನ ಹಿರಿಯರು ಮನೆಯಲ್ಲಿ ತಂದು ಅದನ್ನ ಇಟ್ಟಿರುವಂಥದ್ದು. ಹಾಗೆ ನಮ್ಮ ದೇವಸ್ಥಾನ ಸಂಪ್ರದಾಯದಲ್ಲಿ ಅಷ್ಟೇ ಪ್ರತಿಯೊಂದು ದೇವಸ್ಥಾನದಲ್ಲಿ ಇದು ವೇಷವನ್ನು ಧರಿಸುವಾಗ ಆ ಕೊಂಬನ್ನು ಇಟ್ಕೊಂಡು ವೇಷದಲ್ಲಿ ಆಟ ಆಡ್ತಾರೆ. ಅಂತ ಒಂದು ನೀಚ ಒಳ್ಳೆಯ ಪರಂಪರೆ ಪದ್ಧತಿ ಇರುವಂತ ಕೊಡಗು, ಆ ಕೊಡಗು ಜಿಲ್ಲೆಯ ಪರಂಪರೆ ಪದ್ಧತಿ ಆಕ್ಚುಲಿ ಸರ್ಕಾರಕ್ಕೆ ಗೊತ್ತಿರಬೇಕು, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಿರಬೇಕು. ಅದನ್ನ ಸರೆಂಡರ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದೆ. ಇದು ಖಂಡನೀಯ. ಮುಂದಿನ ಅಧಿವೇಶನದಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಲಿದ್ದೇನೆ. ಹಾಗೆ ಮರದ ಬಗ್ಗೆಯೂ ನಾನು ಪ್ರಸ್ತಾಪ ಮಾಡಲಿದ್ದೇನೆ. ಇದನ್ನು ಹೋರಾಟ ಮಾಡುವ ಹಂತಕ್ಕೆ ತಗೊಂಡೋಗಿ ಇದನ್ನು ಕೂಡಲೇ ನಿಲ್ಲಿಸಲಿದ್ದರೆ ಏನು ಹಳೆ ಕಾಲದಲ್ಲಿ ರೈತರು 1983ರಿಂದ ಹಳ್ಳಿಯಲ್ಲಿ ಬೋರ್ಡ್ ಹಾಕಿ ಅಧಿಕಾರಿಗಳಿಗೆ ಒಳಗಡೆ ಬಿಡ್ತಾ ಇದ್ದಿಲ್ಲ, ಅದೇ ಪರಿಸ್ಥಿತಿ ಇನ್ನು ಮುಂದಕ್ಕೆ ಏನು
ಬಿಜೆಪಿ ಕರ್ನಾಟಕ ರಾಜ್ಯ ಬಿಜೆಪಿ ಹಾಕಿಕೊಂಡಂತ ಯಾವುದೇ ಜನಪರ ಕಾರ್ಯಕ್ರಮ, ರೈತ ಕಾರ್ಯಕ್ರಮ, ಯಾವುದೇ ಒಂದು ಕೃಷಿಕರ ಪರವಾದಂತ ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನವರು ವಿಫಲರಾಗಿದ್ದಾರೆ. ಅದನ್ನ ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ಹಾಗಾಗಿ ನಾವು ಇನ್ನು ಮುಂದೆ ಕಣ್ಮುಚ್ಚಿ ಕೂಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಭಾರತೀಯ ಜನತಾ ಪಕ್ಷ ಇವತ್ತು ವಿರೋಧ ಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಜನತೆಗೆ ಬೇಕಾದಂತ ಏನು ಸಮಸ್ಯೆಗಳ ಬಗೆಹರಿಸತಕ್ಕಂಥ ಜವಾಬ್ದಾರಿ ಇವತ್ತು ಭಾರತೀಯ ಜನತಾ ಪಕ್ಷದ ಮೇಲೂ ಕೂಡ ಇದೆ. ನಮ್ಮ ಜನಪ್ರತಿನಿಧಿಗೆ ಹೇಳಿದ್ರು ಸುಜಾ ಕುಸಾಲಪ್ಪನವರು, ಏನು ಇವತ್ತು ಪರಿಸ್ಥಿತಿ ಕೇವಲ ಒಂದು ವರ್ಗದ ಜನರ ಪರವಾಗಿ ಇವತ್ತು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಿದ್ದೀರಾ ಅಂತ ಹೇಳಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಅವಕಾಶ ಕೊಡಬೇಡಿ. ಮುಂದಿನ ದಿನಗಳಲ್ಲಿ ನೀವು ಈ ರೀತಿಯಲ್ಲಿ ಇದಕ್ಕೆ ಅವಕಾಶ ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಅಂತಿಮವಾಗಿ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರಿಗೆ ಬೇಡಿಕೆಗಳ ಮನವಿ ಸಲ್ಲಿಸಲಾಯಿತು. ಇಂದಿನಿಂದ ಖಾಸಗಿ ತೋಟಗಳಲ್ಲಿ ಮರಗಳ ಸರ್ವೆ ನಿಲ್ಲಿಸುವಂತೆ ಆದೇಶಿಸಬೇಕೆಂದು ಪ್ರಮುಖರು ಜಿಲ್ಲಾಧಿಕಾರಿಯನ್ನು ಮನವಿ ಮಾಡಿದರು. ತಪ್ಪಿದರೆ ಮರ ಸರ್ವೆಗೆ ಬರುವ ಅಧಿಕಾರಿಗಳಿಗೆ ದಿಗ್ಬಂಧನ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ, ಬಿಜೆಪಿ ಮುಖಂಡರಾದ ಕೋಡಿ ಪೊನ್ನಪ್ಪ, ರವಿ ಕುಶಲಪ್ಪ, ಸುಬ್ರಹ್ಮಣ್ಯ ಉಪಾಧ್ಯಾಯ, ಡಾಕ್ಟರ್ ನವೀನ್ ಕುಮಾರ್, ಮಹೇಶ್ ಚೈನಿ, ಅನಿತಾ ಪೂವಯ್ಯ, ಎಚ್ ಎ ಹರೀಶ್, ರಾಬಿನ್ ದೇವಯ್ಯ, ನಾಗೇಶ್ ಕುಂದಲ್ಪಾಡಿ ಮತ್ತಿತರರು ಪಾಲ್ಗೊಂಡಿದ್ದರು.